ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಪ್ರತಿಭಟನೆ ವಿಚಾರವಾಗಿ ಬಾಗಲಕೋಟೆಯಲ್ಲಿ ವಿಜಯಾನಂದ ಕಾಶ್ಯಪ್ನವರು ಹೇಳಿಕೆಯನ್ನ ನೀಡಿದ್ದಾರೆ. ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಪ್ರತಿಭಟನೆ. ಬಾಗಲಕೋಟೆಯಲ್ಲಿ ವಿಜಯಾನಂದ ಕಾಶ್ಯಪ್ನವರು ಹೇಳಿಕೆಯನ್ನ ನೀಡಿದ್ದಾರೆ. ಸಚಿವ ನಾಗೇಂದ್ರನನ್ನ ಕೋರ್ಟ್ ಅಪರಾಧಿ ಅಂತ ಹೇಳಿಲ್ಲ. ನಾಗೇಂದ್ರ ಅಪರಾಧಿನೇ ಅಲ್ಲ, ರಾಜೀನಾಮೆ ಕೊಡಬೇಕಾ? ಸುಮ್ಮನೆ ಸದನದ ಸಮಯ ಹಾಳು ಮಾಡುವ ಕೆಲಸ ಇದು. ಬಿಜೆಪಿಗೆ ಜನತೆ ಅಭಿವೃದ್ಧಿ, ರಾಜ್ಯದ ಅಭಿವೃದ್ಧಿ ಬೇಕಿಲ್ಲ. ಬಾಗಲಕೋಟೆಯಲ್ಲಿ ವಿಜಯಾನಂದ ಕಾಶ್ಯಪ್ನವರು ಈ ರೀತಿಯಾಗಿ ಹೇಳಿಕೆಯನ್ನ ನೀಡಿದ್ದಾರೆ. ಅಪರಾಧಿ ಅಂತ ಏನು ಕೋರ್ಟ್ ತೀರ್ಮಾನ ಮಾಡಿದ್ಯಾ? ಅಪರಾಧಿ ಆದ್ಮೇಲೆ ತಾನೆ. ಇವತ್ತು ಧರ್ಮೇಂದ್ರ ಪ್ರಧಾನ್ ಇವತ್ತು ಏನು ನೀಟ್ ಪತ್ರಿಕೆಯನ್ನ ಲೀಕ್ ಮಾಡಿದಂತ ಒಬ್ಬ ಸಚಿವ ಆರೋಪವನ್ನು ಹೊತ್ತಿದ್ರು ಅವರು. ಅದಕ್ಕೆ ಇವತ್ತು ನಮ್ಮ ಜನಜಿ ರಾಜ್ಯದಲ್ಲಿ ವಿದ್ಯಾರ್ಥಿಗಳು, ದೇಶದಲ್ಲಿ ವಿದ್ಯಾರ್ಥಿಗಳು ಇವತ್ತು ಅವರನ್ನ ರಾಜೀನಾಮೆ ಕೇಳಿದ್ದಾರೆ. ಇವ್ರ ಮೇಲೆ ಆರೋಪ ಏನಿದೆ? ಕೇಳ್ರಿ, ಕೇವಲ ಒಂದು FIR ಆದ ತಕ್ಷಣ ಆರೋಪ ರುಜು ಆಗಿಲ್ಲ. ಕೋರ್ಟು ಅಪರಾಧಿ ಅಂತ ತೀರ್ಮಾನ ಮಾಡ್ಬೇಕು. ಅಪರಾಧಿನೇ ಅಲ್ಲ ಅವರು. ಅಪರಾಧಿ ಅಲ್ಲದೆ ಸುಮ್ಮನೆ ವಿನಾಕಾರಣ ಸದನದ ಸಮಯವನ್ನ ಹಾಳು ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ದೇಶದ ಅಭಿವೃದ್ಧಿ, ಜನರ ಅಭಿವೃದ್ಧಿ, ಈ ರಾಜ್ಯದ ಅಭಿವೃದ್ಧಿ ಅವ್ರಿಗೆ ಅವಶ್ಯಕತೆ ಇಲ್ಲ. ಯಾಕಂದ್ರೆ 2018 23 ಏನ್ ಮಾಡಿದ್ರು? ಒಂದು ರೈತರಿಗೆ ಬೆಂಬಲ ಬೆಲೆ ಕೊಡ್ಲಿಲ್ಲ, ಯಾವುದೇ ಜನಾಂಗಕ್ಕೆ ಅಭಿವೃದ್ಧಿ ಮಾಡ್ಲಿಲ್ಲ. ಆ ಒಂದು ಕಾರಣದಿಂದನೇ ಇವತ್ತು ಮನ್ಯಾಗ ಕುಂದಿರ್ಸಾರಲ್ಲ ಅವ್ರಿಗೆ. ಇನ್ನೇ ಆರೋಪ ಎಲ್ಲಿ? ಅಪರಾಧಿ ಅಂತ ಏನು ಕೋರ್ಟ್ ತೀರ್ಮಾನ ಮಾಡಿದ್ಯಾ? ಅಪರಾಧಿ ಆದ್ಮೇಲೆ ತಾನೆ. ಇವತ್ತು